ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ವಿಶೇಷತೆ ಏನಂತ ಅಂದರೆ, ನಮ್ಮೂರಲ್ಲಿ ನಾವು ಮಹಾಲಯ ಅಮಾವಾಸ್ಯೆನ ಹೇಗೆ ಮಾಡ್ತೀವಿ ಅಂತ ತೋರಿಸೋದೇ ಈ ವ್ಲಾಗ್ನ ವಿಶೇಷ. ಕೆಲವರು ಈ ಹಬ್ಬನ ನಾವು ಅಮಾವಾಸ್ಯೆಗಿಂತ ಮುಂಚೆ ಮಾಡ್ತಾರೆ, ಕೆಲವರು ಅಮಾವಾಸ್ಯೆ ಕಳೆದ್ಮೇಲೆ ಮಾಡ್ತಾರೆ, ಕೆಲವರು ದಸರಾಗೆ ಮಾಡ್ತಾರೆ. ನಮ್ಮೂರುಗಳಲ್ಲಿ ನಾವು ಅಮಾವಾಸ್ಯೆ ಹಬ್ಬನ ಅಮಾವಾಸ್ಯೆ ದಿವಸನೇ ಮಾಡ್ತೀವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಪಿತೃಪಕ್ಷದಲ್ಲಿ ಕ್ಲೀನಿಂಗ್ಗೆ ಮೊದಲ ಪ್ರಾಶಸ್ತ್ಯ ಅಂತ ಹೇಳ್ಬೋದು. ಹಬ್ಬ ಶುರುವಾಗೋದೇ ಕ್ಲೀನಿಂಗಿಂದ. ನಾವು ನಮ್ಮನೇಲಿ ಈ ಹಬ್ಬನ ಹೇಗೆ ಮಾಡಿದ್ವಿ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾವ್ದ್ರದ್ದು ಅದ್ರದ್ದು ಇಲ್ಲ ಐತಿ, ಆಗಲ್ಲ. ಕಿಚನ್ಲಿರೋ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಇವಾಗ ಡೆಕೋರೇಟಿವ್ ಐಟಮ್ಸ್ಗಳನ್ನ ತೊಳಿತಾ ಇದ್ವಿ. ಇದರಲ್ಲಿ ಲಿಕ್ವಿಡ್ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೊಳೆ ಎಲ್ಲ ಕ್ಲೀನ್ ಆಗುತ್ತೆ ಈ ಡೆಕೋರೇಟಿವ್ ಐಟಮ್ಸ್ಗೆ. ಮತ್ತು ಕರ್ಟನ್ ಹಾಕೋಕ್ಕೆ ಅಂತ ಯೂಸ್ ಮಾಡಿರ್ತೀವಲ್ಲ, ಆ ಪೈಪ್ನ ಅಲ್ಲೇ ಒರೆಸ್ಕೊಳ್ಳೋದ್ಕಿಂತ ಈ ಥರ ಬಿಚ್ಚಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ಬಿಸಿಲಲ್ಲಿ ಒಣಗಿಸೋದ್ರಿಂದ ಒಂದು ಸ್ವಲ್ಪನೂ ನೀರು ಉಳಿಯಲ್ಲ. ನೀವು ಕರ್ಟನ್ ಪೈಪ್ಗಳನ್ನ ಇದೇ ಥರ ಕ್ಲೀನ್ ಮಾಡಿ. ಇನ್ನು ನಮ್ಮೂರಲ್ಲಿ ಹೈಲೈಟ್ ಅಂದರೆ ನಮ್ಮ ಹೇಮಾವತಿ ನಾಲೆ. ಈ ನಾಲೆಯಲ್ಲಿ ನಾವು ಬಟ್ಟೆನ ತೊಳೆಯಬೇಕು ಅಂತಂದರೆ ಇವಾಗ ವರ್ಷಕ್ಕೊಂದೇ ಸಲ ತೊಳೆಯೋದು, ಇಲ್ಲ ಮನೆ ಹತ್ರನೇ ಎಲ್ಲ ತೊಳ್ಕೊತೀವಿ. ಕರ್ಟನ್ಸು, ರಗ್ಗು ಮತ್ತು ಬೆಡ್ಶೀಟ್ಗಳು ಎಲ್ಲ ಇಲ್ಲಿಗೆ ತಗೊಬಂದು ತೊಳೆಯೋದು. ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಂದರೆ, ಬರೀ ಸರ್ಫ್ ಹಾಕಿ ಸ್ವಲ್ಪ ಇದು ಮಾಡಿದರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ನೋಡೋಕ್ಕೆ ಒಂದು ಚಂದ. ಇಲ್ಲಿ ಈಗ ನಾನು ನೀರು ಕುಡಿಬೇಕಾದ್ರೆ ಶ್ಲೋಕ ಹೇಳ್ಬಿಟ್ಟು ನೀರು ಕುಡಿತೀನಿ. ಗಂಗೆ ಜಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸಂಧಿ ಕುರು. ಬೆಡ್ಶೀಟ್ ಎಲ್ಲ ತುಂಬ ವೆಯ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಅವೆಲ್ಲ ತೊಳೆಯುವಾಗ ಹೆಲ್ಪ್ ಮಾಡ್ತಾರೆ. ಇನ್ನು ಕಿಟಕಿ ಎಲ್ಲ ಒರೆಸ್ಕೊತಾ ಇದ್ದೆ. ನಮ್ಮ ಮನೆಗೆ ಒಂದು ಬೆಳ್ಳಕ್ಕಿ ಬಂತು ಅಂದ್ಬಿಟ್ಟು ನಮ್ಮ ಹುಡುಗರು ತುಂಬ ಖುಷಿಪಟ್ಟರು. ನೋಡಿ ಅದನ್ನ ಹೆಂಗೆ ಆಟಾಡಿಸ್ತಾ ಇದ್ದಾರೆ ಅಂತ. ನಮ್ಮ ಮನೇಲಿ ಒಬ್ಬಳು ಅತಿಯಾಗಿ ಪ್ರಾಣಿಗಳನ್ನ ಪ್ರೀತಿ ಮಾಡ್ತಾಳೆ, ನಮ್ಮ ದೀಕ್ಷಾ. ಅದು ಮನೆ ಒಳಗಡೆ ಬಂದಿದ್ದೇ ಒಂದು ಖುಷಿ. ಅದನ್ನು ತಗೊಂಡೋಗಿ ಅಲ್ಲಿ ಮರದ ಹತ್ರ ಬಿಟ್ಟು, ನಮ್ಮ ಮನೆ ಮುಂದೆ ಒಂದು ಅರಳಿ ಮರ ಐತೆ, ಅದ್ರ ಮೇಲೆ ತುಂಬ ಬೆಳ್ಳಕ್ಕಿಗಳು ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡಿದ್ದಾವೆ. ಅದೇನಾಗಿದೆ ಅಂತಂದರೆ, ಮೇಲೆ ಏನಾದರೂ ಜಗಳ ಆಡ್ಕೊಂಡ್ರೆ ಕೆಳಗಡೆ ಬಿದ್ದೋಗ್ತೈತೆ. ಒಂದು ಬಿದ್ದು ಸತ್ತೋಗಿತ್ತು ಪಾಪ. ಅದನ್ನು ತಗೊಂಡೋಗಿ ಅಲ್ಲಿ ಮರದ ಹತ್ರ ಬಿಟ್ಟು, ಅದನ್ನು ಯಾವ್ದಾದ್ರು ನಾಯಿ ತಿನ್ನುತ್ತೆ ಅಂತ ಅವಳು ಅಲ್ಲೇ ಕಾಯ್ಕೊಂಡು ಕೂತಿದ್ಲು. ನೋಡಿ, ಹಂಗೂ ಒಂದು ಸತ್ತೋಗಿದೆ ಇಲ್ಲಿ. ಅವು ಕೆಳಗಡೆ ಬಿದ್ದಾಗೆಲ್ಲ ಡೈಲಿ ಒಂದೊಂದು ಎರಡೆರಡು ಮನೆ ಒಳಗಡೆ ಬರ್ತವೆ. ನಮಗೆ ನಮ್ಮ ಮನೆ ಕೆಲಸನೇ ಜಾಸ್ತಿ ಆಗಿತ್ತು, ಅದರಲ್ಲಿ ಇದು ಬೇರೆ. ಬಾಯಲ್ಲಿ ಮನೆ ಹತ್ರ ಮನೆ ಕೆಲಸ ಮಾಡೋಣ ಅಂತಂದರೆ ಇವಳು ನಾಯಿಯಿಂದ ಬೆಳ್ಳಕ್ಕಿನ ಕಾಪಾಡೋಕ್ಕೆ ಒಂದು ದಿನ ಪೂರ್ತಿ ಅಲ್ಲೇ ಕೂತ್ಬಿಟ್ಟಿದ್ಲು. ಮರದಲ್ಲಿ ಗೂಡು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾವೆ ಅಂತ.
ಇನ್ನು ಮನೆಗೆ ಬಂದರೆ ಮನೆ ಹತ್ರ ಈ ಹಬ್ಬದಲ್ಲಿ ನಾವು ತಿಂಗಳಿಗೊಂದ್ಸಲ ಚೀಟಿ ಹಾಕ್ತೀವಿ. ಚೀಟಿದು ಮನೆ ಸಾಮಾನೆಲ್ಲ ತರಿಸಿದ್ರು, ಅದನ್ನು ಮನೆ ಹತ್ರ ತಗೊಬಂದು ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೋ. ಇನ್ನು ಮನೆಗೆ ಸಾಮಾನು ಬಂತಂತ ಅಂದರೆ ತಿಂಡಿಗಳೆಲ್ಲ ಶುರು ಮಾಡಬೇಕು. ಇದು ಕಜ್ಜಾಯಕ್ಕೆ ಅಕ್ಕಿನ ನೆನೆಸು ಒಂದು 2 ದಿವಸ ನೆನೆಸಿದ್ದೆ. 3ನೇ ದಿವಸಕ್ಕೆ ತೆಗೆದು ಹಾರಾಕ್ತಾ ಇದ್ದೀನಿ. ಅದು ಸ್ವಲ್ಪ ನೀರು ಹೀರ್ಕೊಂಡ್ಮೇಲೆ ಅದನ್ನೆಲ್ಲ ಪುಡಿ ಮಾಡಬೇಕು. ನಮಗೆ ಪಾಕ ತೆಗಿಯೋಕ್ಕೆ ಬರೋಲ್ಲ. ನಮ್ಮ ಅತ್ತೆ ಚಿಕ್ಕತ್ತೆ ನಾಗತ್ತೆ ಇದ್ದಾರೆ, ಅವ್ರು ಚೆನ್ನಾಗಿ ತೆಗಿತಾರೆ. ಅವರು ತೆಕ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಅದೆಲ್ಲ ಪುಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಾರಾಕ್ದೆ.
ನಾನು ಜಾನು ಮತ್ತು ನನ್ನ ಫ್ರೆಂಡ್ ಮಮತಾ ನಮ್ಮ ಕೆಳ ಮನೆಗೆ ಬಂದು ಅಲ್ಲಿ ಪೂಜೆ ಮಾಡಬೇಕಿತ್ತು. ಇಲ್ಲಿ ಒಂದೇ ಮನೇಲಿ 2 ಕಡೆ ಎಡೆ ಇಡ್ತಾರೆ. ಯಾಕೆ ಅಂತಂದರೆ ನಮ್ಮ ತಾತಂಗೆ ಇನ್ನೊಬ್ಬರು ಹೆಂಡ್ತಿ ಇದ್ರಂತೆ, ಅವ್ರಿಗೂ ಸೇರಿಸಿನೇ ಒಟ್ಟಿಗೆ ಇಡ್ತಾರೆ. ಆ ಕಡೆ ಒಂದು ಮತ್ತು ಈ ಕಡೆ ಒಂದು 2 ಎಡೆನ ಮಾಡ್ತಾರೆ. ನಮ್ಮ ಕಡೆ ಈ ಪಿತೃಪಕ್ಷನ ಎಲ್ಲರೂ ಮಾಡ್ತಾರೆ. ನಮ್ಮ ಕಡೆ ಆಡು ಭಾಷೆಯಲ್ಲಿ ಮಳದಬ್ಬ ಅಂತ ಹೇಳ್ತಾರೆ ಈ ಹಬ್ಬಕ್ಕೆ. ಈ ಹಬ್ಬ ಮಾಡೋಕ್ಕೆ ನಿಜವಾಗ್ಲೂ ಯಾರಾದರೂ ಜೊತೆಯಲ್ಲಿ ಎಲ್ಪಿಗಿರಲೇಬೇಕು. ಒಂದು ಹೆಚ್ಚು ಕಮ್ಮಿ ಒಂದು ತಿಥಿ ಮಾಡಿದ ಥರನೇ ಅನಿಸುತ್ತೆ ಫೀಲು. ಯಾಕೆಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಣ್ಣ ಹೊಡೆಯೋರಿದ್ರೆ ಬಣ್ಣ ಹೊಡಿತಾರೆ. ಎಲ್ಲ ನಿಜವಾಗ್ಲೂ ಎಲ್ಲ ತುಂಬ ಜಾಸ್ತಿ ಕೆಲಸ ಹಿಡಿಯುತ್ತೆ ಹಬ್ಬದಲ್ಲಿ. ಹಿಂದೆ ಒಂದು ಗಾದೆ ಹೇಳ್ತಿದ್ರಂತೆ, ಮಗನ್ನ ಮಾರಿ ಮಳೆ ದಬ್ಬ ಮಾಡೋ ಅಂತ. ನಿಜವಾಗ್ಲೂ ಅದೇ ಥರ ಅನಿಸುತ್ತೆ ನೋಡಿ. ಇವ್ರಿಗೇನೆ ಎಡೆ ಮಾಡೋದು. ಇವರು ನಮ್ಮ ಅಜ್ಜಿ ತಾತ ಮತ್ತು ಕುಂಚ ಅಜ್ಜಿ ತಾತನ ಫೋಟೋನೂ ಇದೆ, ಇಲ್ಲಿ ನಮ್ಮ ಮಾವರ ಫೋಟೋನೂ ಇದೆ. ಪಿತೃಪಕ್ಷನ ಮಾಡ್ದಿರ ಯಾರೂ ಉಳಿಸ್ಕೋಬಾರ್ದಂತೆ. ಯಾಕೆ ಅಂತಂದರೆ ಮನೇಲಿ ಜಾನುವಾರುಗಳು ಮತ್ತು ಮನೇಲಿರೋ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಈ ಹಬ್ಬ ಮಾಡೋದು. ಸಿಬಿ 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 ಹಬ್ಬದ ದಿವಸ ಮಾಡಿದ ಕಳಶನ ಮಾರನೇ ಬೆಳಗ್ಗೆ ಎದ್ದು ಅರಳಿ ಮರ ಅಥವಾ ತೆಂಗಿನ ಮರಕ್ಕೆ ಹಾಕಿ ನೀರು ಉಯ್ದು ಬಂದರೆ ಅಲ್ಲಿಗೆ ಹೆಚ್ಚು ಕಮ್ಮಿ ಹಬ್ಬ ಮುಗ್ದಂಗೆ ಆಗುತ್ತೆ. 15 ದಿವಸ ಒಂದು ವಾರದಿಂದ ಮಾಡಿದ ಶ್ರಮ ಈ ಕಳಶ ಬಿಡೋದ್ರಿಂದ ಎಂಡಾಗುತ್ತೆ. ನಾವು ಚಿಕ್ಕವರಾಗಿದ್ದಾಗ ಕಳಶ ಬಿಡೋಕ್ಕೆ ಕಿತ್ತಾಡ್ತಿದ್ದೋ. ಯಾಕೆ ಅಂತಂದರೆ ಅದರೊಳಗಡೆ ಕಾಯಿನ ಹಾಕಿರ್ತಾರೆ ಅಂತ. ಆವಾಗ ಆ ಕಾಯಿನ್ನು ಕೊಡ್ತಾ ಇದ್ದಿದ್ದು ಮಜಾನೇ ಬೇರೆ. ಮಾತ್ರ ಸಖತ್ ಖುಷಿ ಕೊಡೋದು ಅದರೊಳಗಿಂದ ಕಾಯಿನ ಎತ್ಕೊಳ್ಳೋದು. ಇವಾಗಿನ ಮಕ್ಕಳೆಲ್ಲ ಅದನ್ನೆಲ್ಲ ಎಂಜಾಯ್ ಮಾಡಲ್ಲ ಬಿಡಿ. ಯಾಕೆ ಅಂತಂದರೆ 5 ರೂಪಾಯಿ 2 ರೂಪಾಯಿ ಅಂತ ಅಂತಾರೆ. ಇವಾಗಿನ ಮಕ್ಕಳಿಗೆಲ್ಲ ಅದ್ರ ಬೆಲೆ ಕಮ್ಮಿನೇ ಬಿಡಿ. ಬಟ್ ನಮಗಂತೂ ಜಾಸ್ತಿನೇ ಇತ್ತು. ನೋಡಿದ್ರಲ್ಲ ನಮ್ಮೂರ ಕಡೆ ನಾವು ಹಬ್ಬನ ಹೇಗೆ ಮಾಡ್ತೀವಿ ಅಂತ. ಈ ವ್ಲಾಗ್ ನಿಮಗೆ ಎಂಟರ್ಟೈನಿಂಗ್ ಆಗಿತ್ತು ಮತ್ತು ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಹಬ್ಬದಲ್ಲಿ ತೆಗೆದ ಸ್ವಲ್ಪ ಮೆಮೊರೀಸ್ನ ಶೇರ್ ಮಾಡಿದ್ದೀನಿ ನೋಡಿ. ಮತ್ತು ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. Subscribe my channel.